ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸನು. ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತಾನುಸಾರ ನಡೆಯುವವನು ಮಾತ್ರ ಅದನ್ನು ಪ್ರವೇಶಿಸುವನು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಮತ್ತು ಜನರಿಗೆ ಮತ್ತು ಇಂದು ನಮ್ಮೆಲ್ಲರಿಗೂ ಬುದ್ಧಿವಂತ ಮತ್ತು ಬುದ್ಧಿಹೀನ ಯಾರೆಂದು ಒಂದು ಸಾಮರ್ಥ್ಯ ಮುಖಾಂತರ ವಿವರಿಸುತ್ತಾರೆ. ಇಲ್ಲಿ ಸ್ವಾಮಿ ಸ್ವಾಮಿ, ಯೇಸುವೇ, ಪ್ರಭುವೇ, ಕರ್ತರೇ ಎಂದು ಪ್ರಾರ್ಥಿಸುವವರೆಲ್ಲರೂ ಸ್ವರ್ಗವನ್ನು ಪ್ರವೇಶಿಸುವುದಿಲ್ಲ. ಸ್ವರ್ಗದಲ್ಲಿರುವ ತಂದೆಯ ಚಿತ್ತಾನುಸಾರ ನಡೆಯುವವರು ಮಾತ್ರ ಅದನ್ನು ಪ್ರವೇಶಿಸುವರು. ಪ್ರಿಯರೇ, ಸ್ವರ್ಗದಲ್ಲಿರುವ ಯೇಸುವಿನ ತಂದೆ ನಿನ್ನ ತಂದೆಯಾಗಬೇಕಾದ್ರೆ ಮೊದಲನೇದಾಗಿ ತಂದೆ ಮಗ ಅಥವಾ ತಂದೆ ಮಗಳ ಸಂಬಂಧದಲ್ಲಿ ನಾವಿರಬೇಕು. ಅವರ ಚಿತ್ತ ಅರಿಯುವುದಕ್ಕೆ ಆವಾಗ ಮಾತ್ರ ನಮಗೆ ಸಾಧ್ಯ. ಒಬ್ಬರ ಜೊತೆ ನಾವು ಜೀವಿಸುವಾಗ, ಅನ್ಯೋನ್ಯವಾಗಿರುವಾಗ ಮಾತ್ರ ಅವರ ಇಷ್ಟ ಏನು, ಅವ್ರಿಗೇನು ಇಷ್ಟ ಇಲ್ಲ, ಇದನ್ನು ಅರಿಯುವುದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಹಾಗಾದರೆ ಪ್ರಿಯರೇ, ತಂದೆ ಮಕ್ಕಳ ಸಂಬಂಧಕ್ಕೆ ನಾವು ಬಂದರೆ ಅವರ ಇಷ್ಟವನ್ನು ನಾವು ಅರಿಯಲು ಸಾಧ್ಯ. ಪ್ರಿಯರೇ, ತಂದೆಗೂ ನಮಗೂ ಮಧ್ಯಸ್ಥ ಯೇಸು ಕ್ರಿಸ್ತರಾಗಿದ್ದಾರೆ. ಯೋಹಾನನ 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ, ಯಾರು ಯೇಸು ಪ್ರಭುವನ್ನು ರಕ್ಷಕ ಪ್ರಭುವಾಗಿ ಸ್ವೀಕಾರ ಮಾಡಿದ್ರು ಅಥವಾ ವಿಶ್ವಾಸ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಸೌಭಾಗ್ಯ ಅವರು ಕೊಟ್ಟರು. ಹೀಗೆ ನಾವು ದೇವರ ಆತ್ಮವನ್ನು ಪಡೆದಾಗ ದೇವರ ಚಿತ್ತವೇನೆಂದು ಮತ್ತು ನಿರಂತರವೂ ಅವರ ಅನ್ಯೋನ್ಯತೆಯಲ್ಲಿರುವಾಗ ನಮಗೆ ಅವರ ಚಿತ್ತವನ್ನು ಅರಿತು ಜೀವಿಸಲು ಸಾಧ್ಯ. ಇಲ್ಲಿ ಯೇಸು ನುಡಿದ ಸಾಮರ್ಥ್ಯದಲ್ಲಿ ಬುದ್ಧಿವಂತನಾದವನು ತಂದೆಯನ್ನು ಪ್ರೀತಿ ಮಾಡುವವನಾಗಿದ್ದಾನೆ. ತಂದೆಯ ಇಷ್ಟವನ್ನು ಚಿತ್ತವನ್ನು ಅರಿತವನಾಗಿದ್ದಾನೆ. ತಂದೆಯ ಇಷ್ಟ ಕೇವಲ ಮನೆ ಕಟ್ಟೋದು ಅಥವಾ ಈ ಲೋಕದಲ್ಲಿ ಹೇಗೋ ಜೀವಿಸೋದಲ್ಲ, ಬದಲಾಗಿ ಬಂಡೆಯ ಮೇಲೆ, ಅಂದರೆ ತನ್ನ ಏಕೈಕ ಪುತ್ರ ದೇವಪುತ್ರ ಯೇಸುವಿನ ಮೇಲೆ, ಶುಭ ಸಂದೇಶದ ಮೇಲೆ ನಮ್ಮ ಜೀವನವನ್ನು ಕಟ್ಟೋದಾಗಿದೆ. ಕೇವಲ ನಾವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಅಲ್ಲಿರುವ ಆಚಾರ ವಿಚಾರಗಳನ್ನು ಮಾಡಿದರೆ, ಸಂಪ್ರದಾಯಗಳನ್ನು ಆಚರಣೆ ಮಾಡಿದರೆ ಸಾಲದು. ಯೇಸುವಿನ ಮಾತುಗಳನ್ನು ಕೇಂದ್ರವಾಗಿಟ್ಟು ದೈವ ಭಯದಲ್ಲಿ, ನಂಬಿಕೆ, ನಿರೀಕ್ಷೆ, ಪ್ರೀತಿಯಲ್ಲಿ, ದೀನತೆಯಲ್ಲಿ, ನೀತಿಯಲ್ಲಿ ಜೀವಿಸುವಾಗ ನಾವು ನಿಜವಾಗಿ ದೇವರನ್ನು ಮೆಚ್ಚಿಸುತ್ತೇವೆ. ಈ ಜೀವನದಲ್ಲಿ ಏನೇ ಕಷ್ಟ ನೋವುಗಳು, ಏನೇ ಮಳೆ ಗಾಳಿ ಬಂದರೂ ಕೂಡ ಜೀವನದಲ್ಲಿ ನಾವು ಜಯಗೀತೆ ಹಾಡಲು, ಸರ್ವೇಶ್ವರ ನನ್ನ ಆಶ್ರಯಗಿರಿ, ಅವರೇ ನನ್ನ ಶಾಶ್ವತ ದುರ್ಗ, ನನ್ನ ಶಾಶ್ವತ ಆಶ್ರಯಗಿರಿ ಎಂದು ನಾವು ಧೈರ್ಯವಾಗಿ ಹಾಡಲು ನಮ್ಮಿಂದ ಸಾಧ್ಯವಾಗುತ್ತೆ. ಇಲ್ಲಿ ನಾವು ಬುದ್ಧಿಹೀನ, ಈ ವಾಕ್ಯದಲ್ಲಿ ಹೇಳ್ತಾರೆ, ಅವನು ದೇವರ ಇಷ್ಟದ ಪ್ರಕಾರ ಜೀವಿಸೋದಿಲ್ಲ. ಆತ ಮರಳ ಮೇಲೆ ಕಟ್ಟಿರುವ ಮನೆಯಂತೆ, ಅಂದರೆ ಆತನ ಜೀವನ ಲೋಕದ ರೀತಿ ನೀತಿಗಳಂತೆ, ತನ್ನ ಸ್ವಂತ ಆಲೋಚನೆಯಂತೆ ಆತ ಜೀವನ ನಡೆಸುವಾಗ ಖಂಡಿತ ಇದರ ಪರಿಣಾಮ ಆತ ನಾಶನಕ್ಕೆ ಗುರಿಯಾಗುತ್ತಾನೆ. ಅವನಲ್ಲಿ ನಿಜವಾದ ಆನಂದವಿರಲ್ಲ. ಕ್ಷಣಿಕ ಸುಖಭೋಗ ಇರ್ಬೋದು, ಆದರೆ ಮನಸ್ಸಿನಲ್ಲಿ ಅಶಾಂತಿ, ಅಸಮಾಧಾನ ತುಂಬಿರುತ್ತೆ. ದೇವರನ್ನು ಅವನು ಸ್ವಾಮಿ ಕೂಡ ಅಂತ ಹೇಳ್ತಾನೆ, ಆದರೆ ಅದರಲ್ಲಿ ನಿಜವಾದ ಸಂಬಂಧ, ದೇವರ ಜೊತೆಗೆ ಒಂದು ನೈಜ ಸಂಬಂಧವಿಲ್ಲ. ನಿತ್ಯ ಜೀವಕ್ಕೆ ಬದಲಾಗಿ ನಿತ್ಯ ಮರಣಕ್ಕೆ ಬುದ್ಧಿಹೀನರು ಗುರಿಯಾಗುವರು ಅಂತ ಇಂದಿನ ವಾಚನಗಳು ನಮಗೆ ತಿಳಿಸಿವೆ. ಪ್ರಿಯರೇ, ನಾವು ಬುದ್ಧಿವಂತರಾಗಲು ಇವತ್ತು ನಿರ್ಧರಿಸೋದಾದರೆ ನಾವು ದೊಡ್ಡ ಡಿಗ್ರಿ ಮಾಡುವ ಅಥವಾ ಉನ್ನತ ಪಾಂಡಿತ್ಯ ಪಡೆಯುವ ಅವಶ್ಯಕತೆ ಇಲ್ಲ. ಬದಲಾಗಿ ದೀನರಾಗಿ ನಾವು ಶುಭ ಸಂದೇಶವಾದ ಯೇಸು ಪ್ರೀತಿಯನ್ನು ಅನುಭವಿಸಿದರೆ, ಅವರನ್ನು ಸ್ವೀಕಾರ ಮಾಡಿ ಅವರ ಅನ್ಯೋನ್ಯತೆಯಲ್ಲಿ ಜೀವಿಸಿದರೆ ಖಂಡಿತ ನಾವು ಜ್ಞಾನಿಗಳಾಗುತ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್.